ನವಲಗುಂದ ನಾಗಲಿಂಗಪ್ಪ ಬಹಳ ದೊಡ್ಡ ತತ್ವಜ್ಞಾನಿ. ಈಗ ಹೆಂಗ ಮಡಿವಾಳಪ್ಪನವರಲ್ಲ ಅವರು ಹಂಗೆ ಇದ್ರು. ನವಲಗುಂದ ನಾಗಲಿಂಗಪ್ಪ ಬನಶಂಕರಿ ಜಾತ್ರೆಗೆ ಹೋಗಿರ್ತಾನೆ. ಬನಶಂಕರಿ ಜಾತ್ರೆಗೆ ಹೋಗಿರುವಂತ ಸಂದರ್ಭದೊಳಗ ಆತನ ಶಿಷ್ಯ ತವನಪ್ಪ ಅಂತ ಹೇಳಿ, ದೊಡ್ಡ ಸಾಹುಕಾರ, ಊರಿಗೆ ಬೇಕಾಗಿರುವಂತ ದೊಡ್ಡ ಸಾಹುಕಾರ ತವನಪ್ಪ ಅಂತೇಳಿ, ತವನಪ್ಪ ಸಾಹುಕಾರ ಅಂತಿದ್ರು ಅವನಿಗೆ. ಆತನ ವ್ಯಾಪಾರ ಬಾಂಡ್ಯದ ಅಂಗಡಿ, ಒಂದು ಬಾಂಡೆ ಅಂಗಡಿ ಇತ್ತು. ಆ ಅಂಗಡಿ ಮುಂದೆ ಬಂದ, ಏನೋ ತವನ್ಯ ಹೆಂಗೈತಿ ವ್ಯಾಪಾರ ಎಲ್ಲ? ಏನಿಲ್ವಪ್ಪ, ಭಾಳ ಏನೂ ಇಲ್ಲ, ಬೆಳಗಿನಿಂದ ಏನೂ ಇಲ್ಲ, ಸುಮ್ಮ ಕೂತಿ. ಮಗನ ನಿನಗೆ ವ್ಯಾಪಾರ ಮಾಡಕ್ಕೆ ಬರೋದಿಲ್ಲೋ, ನಾ ಮಾಡ್ಲೇನು ವ್ಯಾಪಾರ ಅಂದ. ಯಾರು ಸುಮ್ಮ ಕೂತೋ? ಯಾವ ನಿಮಗ ಗೊತ್ತಿಲ್ಲ, ನನಗೇನು ಗೊತ್ತೋ ಯಪ್ಪ, ನಿಮಗ ಗೊತ್ತಿಲ್ಲ, ನಮಗೇನು ಗೊತ್ತು. ನಾಗಲಿಂಗಪ್ಪ, ಆಯ್ತಪ್ಪ ಮಾಡು, ನೀ ಮಾಡು. ನಾಗಲಿಂಗಪ್ಪ ಅಂತಂದ್ರೆ ಒಂದು ಕುಡುಗೋಲ ಕೊಡ್ಲಿ ಇರ್ತಿತ್ತು ಯಾವಾಗಲೂ. ಆ ಕೊಡ್ಲಿ ತಗೊಂಡು ಹಿಂಗೆ ಬಾಕ್ಲಿಗೆ ಬಡದ ಕೂತಲ್ಲಿ. ಅಲ್ರಿ, ಮೊದಲ ಮಂದಿ ಬರ್ಬೇಕಾದ್ರೆ ಬಾಕ್ಲಕ್ಕೆ ಕೊಡ್ಲೆದು ಇದ್ರೆ ಬರ್ತಾರ ಯಾರ್ರಿ? ಮತ್ತಟ್ಟು ಮುಂದೆ ಹಾಸಿ ಉಂಟು. ಅವಾಗ ತವನಪ್ಪ ಅಂದ, ಯಪ್ಪ ಹಿಂಗೆ ನೀ ಏನಾದರೂ ಇಲ್ಲಿ ಹಾಕಿದೆ ಅಂತಂದ್ರೆ ಮಂದಿ ಬರ್ತಾರೇನು, ಮತ್ತೇನು ಮಾಡಲಿ, ತೆಗಿಯಪ್ಪ ಅದನ್ನ. ಆಯ್ತು, ತೆಗದ ಕೂತ. 1 ತಾಸಾತು 2 ತಾಸಾತು, ಯಾರೂ ಬರಲಿಲ್ಲ. ಒಬ್ಬ ಹುಡುಗ ಹಾದು ಹೊಂಟಿದ್ದ ಆ ಕಡೆ, ಏ ಬಾಯಿಲ್ಲ ಅಂತ ಕರೆದು ಬಂದ, ನಮಸ್ಕಾರ ಮಾಡಿದ. ಒಂದು ಬಾಂಡೆ ತಗೊಂಡು, ನಿನ್ಗೆ ಯಾವ್ದು ಬೇಕು? ಏ ಬ್ಯಾಡಪ್ಪ, ನನಗೆ ಬ್ಯಾಡ, ರೊಕ್ಕ ಕೊಡ್ಬೇಡ, ಹಂಗೆ ತಗೊಂಡು. ಅವ ಹಗರ್ಕ ಒಂದು ಕೊಡ ತಗೊಂಡ ಹೊಂಟ. ಅವ ಹೋಗು ಮುಂದೆ ಸುಮ್ಮ ಹೋಗ್ಲಿಲ್ಲ. ಅವ ಅಲ್ಲಿ 4 ಮಂದಿ ಹೆಣ್ಮಕ್ಳು ನಿಂತಿದ್ರು. ಅಲ್ಲಿ ಅವ ಹೇಳ್ದ, ಹೋಗ್ರಲ್ಲಿ ಕೊಡಾಕತ್ತಾರ ಪೂಷಿಟ್ಟು, ಸುಮ್ಮ ಕೊಡ್ತಾರ. ಏ ಬ್ಯಾಡಪ್ಪ, ನಮ್ಮ ಕಡೆ ರೊಕ್ಕ ಇಲ್ಲ. ಸುರಾಕ್ತಿ ಯಾರು ಕೇಳಾಕತ್ತಾರ? ಸುಮ್ಮ ಹೋಗ್ರಿ ನೀವು, ಅಲ್ಲಿ ಹೋಗಿ ನಿಲ್ರಿ ನೀವು, ಅವ್ರ ಕೊಡ್ತಾರೆ ನಿಮ್ಮ ಕೈಯಾಗ. ನೀವು ಹಂಗೆ ಏನಾರ ನಿಮಗೆ ಹೇಳ್ತೀನಿ, ಸಿಗಬಾರ್ದು ಸಿಗೋದು ಸಿಕ್ತು ಅಂತಂದ್ರೆ ಹರ್ಕೊಂಡು ತಿನ್ನೋದು, ಹರ್ಕೊಂಡು ಮುರ್ಕೊಂಡು ನೀವು ಅದ್ರೊಳಗೆ ಕಾಲು ತೊಳ್ಕೊಂಡು ಮಾಡ್ಕೊಂಡು ಬರೋದನ್ನ. ಇವು ಇಟ್ಟು 4 ಮಂದಿಗೆ ಹೇಳೋದು ತಡ, ಇವು ಬಂದು ಅಲ್ಲಿ ಹೆಣ್ಮಕ್ಳು ಹೇಳು, ನಿಮಗೂ ಬೇಕೇನಂತ. ಹ್ಞೂ ಅಪ್ಪ, ಹಿಂಗೆ ತೊಗೊಂಡು ಹೋಗ್ರ ನಾವು. ಇವು ಯಾಡಿದ್ದು ಊರು ಸುದ್ದಿ ಮಾಡಿದ್ದು ಮತ್ತೆಲ್ಲ ಅಲ್ಲಿ ಹೋಗಿ ಅಲ್ಲಿ ಅಂಗಡಿಯಾಗ ಪುಕ್ಷಿಟ್ಟು ಕೊಡ್ತಾರೆ. ಹೋಗ್ರಿ, ಅರ್ಧ ಗಂಟಾದೊಳಗೆ ಪೂರ್ತಿ ನಿಮ್ಮ ಜಳ ಅಂಗಡಿ. ನಾಗಲಿಂಗಪ್ಪ ಅಂದ, ನೋಡು ಮಗನ ತವನ್ಯ, ಎಲ್ಲ ಜಳ ಮಾಡಿದ್ ನೋಡು. ಪುಕ್ಷೆಟ್ಟಿ ಅಂದ್ರೆ ಎಲ್ಲ ಜಳ ಆಗತ್ತಾವಪ್ಪ ಅಂತ ನಾವು. ಗುರುವಿನ ಮ್ಯಾಲ ವಿಶ್ವಾಸ ಇತ್ತು, ಒಂದೂ ತುಟಿ ಪಿಟಿ ಕಣ್ಲಿಲ್ಲ. ಅವತ್ತಿನ ಕಾಲಕ್ಕೆ 2 ಲಕ್ಷ ರೂಪಾಯಿ ಸಾಮಾನು, 120 ವರ್ಷದ ಹಿಂದಿಂದು. ನಮ್ಮ ನಾಡಿಂದ ಹೇಳಕತ್ತೆ, ನಿಮಗೆ ಸುಳ್ಳು ಹೇಳಾನಿಲ್ಲ, ನಾ ಯಾವ ಪಾಕಿಸ್ತಾನ ಸುದ್ದಿ ಹೇಳ್ತಾ ಇಲ್ಲ. 2 ಲಕ್ಷ ರೂಪಾಯಿ ಸಾಮಾನು ಎಲ್ಲ ಹೋಯ್ತು. ತವನಪ್ಪ ಸುಮ್ಮ ಇದ್ದ. ಯಪ್ಪ ಮುಂದೇನು ಮಾಡು? ಅಂಗಿ ತೆಗಿ ನಾನು. ಅಂಗಿ ತೆಗದ. ತಗೋ, ನಾನು ಎತ್ತಕ್ಕೆ ಒಂದು ಟವಲ್ ಐತಿ, ಆ ಟವಲ್ 2 ಹರದ. ಏನು ಮಾಡ್ಲಿಪ್ಪ, ನೀನೊಂದು ತಗೋ, ನಾನೊಂದು ತಗೋತೀನಿ, ನೀ ಈ ಕಡೆಯಿಂದ ಭಿಕ್ಷೆ ಬಿಡ್ಕೋತ ಬಾ, ನಾ ಈ ಕಡೆಯಿಂದ ಭಿಕ್ಷೆ ಬಿಡ್ಕೋತ ಬರ್ತೀನಿ. ಸಾಹುಕಾರ ಅನ್ನುವಂಥದ್ದು ಭಾವಿಲ್ಲ. ಗುರುವಿನ ಹತ್ಯಾಕೆ ಯಾವ್ಯಾವುದೂ ಇಲ್ಲ. ನಾ ದೊಡ್ಡವ, ನಾ ಶ್ರೀಮಂತ ಅನ್ನುವಂಥದ್ದಿಲ್ಲ, ನಾ ಗೌಡ ಅನ್ನುವಂಥದ್ದಿಲ್ಲ, ಸಾಹುಕಾರ ಅನ್ನುವಂಥದ್ದಿಲ್ಲ. ಆಯ್ತಪ್ಪ, ಹಂಗ ಮಾಡ್ತೀನಿ. ಇವ್ ಈ ಕಡೆಯಿಂದ ಬಿಡ್ಕೋತ ಬಂದ, ಇವ್ ಈ ಕಡೆಯಿಂದ ಬಿಡ್ಕೋತ ಬಂದ. ಇಬ್ರು ಕೂಡಿ ಅಲ್ಲಿ ಸರಸ್ವತಿ ಹಳ್ಳ ಅಂತ ಐತಿ, ಈಗ ಅದು ಬತ್ತೈತಿ. ಇಬ್ರು ಕೂಡಿದ್ರು. ಬಿಸಿಲು ಭಾಳ ಆಗೈತಿಪ್ಪ, ಭಾಳ ದಗಿ ಆಗಾಕತ್ತೈತಿ, ನಾವು ಸ್ವಲ್ಪ ಜಳಕ ಮಾಡ್ತೀನಿ, ನೀ ಇಲ್ಲೇ ಕೂಡ್ರು ಅಂತಂದ. ಯಾರಂದ್ರು? ನಾಗಲಿಂಗಪ್ಪ ಅಂದ. ನಾಗಲಿಂಗಪ್ಪ ಒಳಗೆ ಹೋಗಿ ಜಳಕ ಮಾಡಕತ್ತ. 15-20 ನಿಮಿಷ ಆಯ್ತು. ಆದ ನಂತರ ಸರಸ್ವತಿ ಹಳ್ಳದೊಳಗೆ ಒಳಗೆ ಜಳಕ ಮಾಡುವಂತ ನಾಗಲಿಂಗಪ್ಪ ಅಂತಾನ, ಏ ತವನ್ಯ, ನನಗ ಹೊರಗೆ ಬರಕ್ ಆಗವಲ್ತು, ಆ 2 ಗಂಟು ಕೂಡಿಸು, ಇಲ್ಲೇ ತಗೊಂಡು ಬಾ, ಇಲ್ಲೇ ತಿಂತೀನಿ. ಆಯ್ತಂತೇಳಿ ಇವ ಗಂಟು ಬಿಚ್ಚಿದ. ಒಂದು ಕ್ಷಣ ಆ ಗಂಟು ನೋಡ್ತಾನ, ಒಂದು ಕ್ಷಣ ನಾಗಲಿಂಗಪ್ಪನ ನೋಡ್ತಾನ. ಹಿಂಗೊಮ್ಮೆ ನೋಡಿದಾಗ ನಾಗಲಿಂಗಪ್ಪ ಅಂದ, ಏ ಹುಚ್ಚ, ಹಂಗ್ಯಾಕೆ ನೋಡಕ್ ಹತ್ತೀಯೋ ಯಪ್ಪ, ಎಲ್ಲ ಬಂಗಾರ ಆಗೈತಿ. ಓ ಯಪ್ಪ, ಬಂಗಾರ ಆಗೈತಿ. ಬಂಗಾರ ಆಗೈತ ಅಂದ ತಕ್ಷಣ
ನಾಗಲಿಂಗಪ್ಪ ಹೇಳಿದೆ, ಏ ಹುಚ್ಚ ತವಣ್ಯ, ಹಳಸಿದ ಅನ್ನ, ಹಳಸಿದ ರೊಟ್ಟಿ, ಪಲ್ಯ ಇದು ಯಾವ್ದಾದ್ರ ಬಂಗಾರ ಆಗ್ತೈತಿ ನೋ ಮಗನ? ಅದು ಬಂಗಾರ ಆಗಿಲ್ಲ, ನಿನ್ನ ಮನಸ್ಸು ಬಂಗಾರದಂಗ ಐತಿ. ಅದಕ್ಕೆ ನಿನಗೆ ಬಂಗಾರ ಕಾಣಕತ್ತೈತಿ ಓ ಮಗನ, ನಿನ್ನ ಮನಸ್ಸು ಬಂಗಾರದಂಗ ಐತಿ. ನಾ ನವಲಗುಂದ ನಾಗಲಿಂಗಪ್ಪಂದು ಯಾಕೆ ಹೇಳಕತ್ತೀನಿ ಅಂತಂದ್ರ, ಆ ನವಲಗುಂದ ನಾಗಲಿಂಗಪ್ಪ ಆ ತವಣಪ್ಪ ಅದು ಅಲ್ಲ. ಕಡಕೋಳ ಮಡಿವಾಳಪ್ಪನ ಭಕ್ತರು ಹೆಂಗದಾರ ಅಂದ್ರೆ ಬಂಗಾರದಂತ ಭಕ್ತರದಾರ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಬಂಗಾರದಂತ ಭಕ್ತರು. ಅದಕ್ಕೆ ನೀವೆಲ್ಲ ಬಂಗಾರದಂತ ಭಕ್ತರು, ಗುರುವಿನ ಸಮೀಪದೊಳಗಿರುವಂಥವ್ರು. ನಮ್ಮ ಎಲ್ಲ ಭಕ್ತರ ಕಂಪನಿ ಅದಾವ, ನಾವು ಬಹಳ ಮಂದಿ ನೋಡ್ತಿರ್ತೀವ್ರಿ. ಆದ್ರೆ ನಾನು ಬಂದಾಗಿದ್ದು ನೋಡಾಕತ್ತೀನಿ, ಈ ಹಿಂದಕ್ಕೂ ಬಂದಿದ್ನಿ. ಅಪ್ಪಗಳ ಹತ್ಯಾಕೆ ಯಾರಾದ್ರೂ ನಮಸ್ಕಾರ ಮಾಡಕ್ ಬರ್ತಾರಂತಂದ್ರೆ ಸಣ್ಣ ಹುಡುಗರು ಇರ್ಲಿ ಯಾವಾರು ಇರ್ಲಿ, ಅವು ಕೈಯಾಗ ಕಾಣಿಕೆ ಇಟ್ಟು ನಮಸ್ಕಾರ ಮಾಡಿದಾಗ ಅವಕ್ಕೆ ಸಮಾಧಾನ ಅನ್ನುವಂಥದ್ದನ್ನು ನಾ ಈ ಮಠದೊಳಗೆ ನೋಡಿದ್ದು. ಈಗ ನಾನೊಂದು ಪ್ರಶ್ನೆ ಮಾಡ್ತೇನೆ ನಿಮಗೆ, ನೀವೆಲ್ಲರೂ ಕಾಣಿಕೆ ಇಟ್ಟು ನಮಸ್ಕಾರ ಮಾಡ್ತೇನೆ, ನೀವು ಸರಿ, ನಿಮಗೆ ತಿಳುವಳಿಕೆ ಐತಿ ಸರಿ. ನಿಮ್ಮ ಹೊಟ್ಟೆಯಾಗ ಹುಟ್ಟಿದ ಸಣ್ಣ ಹುಡುಗರು ಕೈಯಾಗ ಅವು ನೋಡ್ಬೇಕು, ನಾವು ರೊಕ್ಕ ಅಂದ್ರೆ ಗೊತ್ತಿರಂಗಿಲ್ಲ, ಏನೇನು ಗೊತ್ತಿರಂಗಿಲ್ಲ. ಆದ್ರೂ ಅದು ಹಿಂಗೆ ಮುಟ್ಟಿಗೆ ಮಾಡಿರ್ತೈತಿ, ಅದನ್ನು ಗಣ ಬಿಡಿಸೋದು ಹಿಂಗೆ. ಅದಕ್ಕೂ ಈ ಮುದುಕಿಯರು ಇರ್ತಾವಲ್ಲ, ಅವ್ರು ನೋಡ್ಬೇಕು, ಏ ಬಿಡ ಹಿಡ್ಕೋ ಕೈಯಾಗ, 1 ರೂಪಾಯಿ ತಗೋ, 10 ರೂಪಾಯಿ ತಗೋ ಅಂತೇಳಿ ಕೈ ಬಿಚ್ಚಿ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಗುದ್ದಾಟ ಮಾಡಿ ಹತ್ರ ಕೈಯಾಗ ಒಂದಿಷ್ಟು ರೊಕ್ಕ ಕೊಟ್ಟು ಮಹಾತ್ಮರ ನಮಸ್ಕಾರ ಮಾಡಿಸ್ತೀರಿ. ಮಾಡಿಸ್ತಿರಲ್ಲ ನೀವು? ಮಾಡಿಸ್ತಿರಲ್ಲ? ಯಾಕೆ ಮಾಡಿಸ್ತೀರಿ ಗೊತ್ತೈತೇನು? ಯಪ್ಪ ನಮ್ಮಪ್ಪ ಮಾಡಿಸ್ತಿದ್ದ, ನಮ್ಮವ್ವ ಮಾಡ್ತಿಳು, ನಾ ಮಾಡ್ಕೋತ ಬಂದೀನಿ. ಅದು ಹಂಗಲ್ಲ. ನಮ್ಮ ಸಿದ್ಧಾಂತ ಏನು ಹೇಳ್ತೈತಿ ಅಂತಂದ್ರೆ, ನೀನು ಸಣ್ಣವನಿದ್ದಾಗ, ಏನು ಮಗುವಾಗಿದ್ದಾಗ ನೀ ಏನು ಕೊಟ್ಟಿಯಲ್ಲ, ನಿನ್ನ ಜೀವನದೊಳಗೆ ಯಾವತ್ತು ನೀ ಕೊಟ್ಕೋತ ಹೋಗ್ಬೇಕು ಹೊರತಾಗಿ ಇಸ್ಕೊಟ್ಟು ಯಾವತ್ತು ನೀ ಹೋಗಬೇಡಪ್ಪ ಮಗ ಅನ್ನುವಂಥದ್ದನ್ನ ತಾಯಿ ಹೇಳ್ತಾಳ. ನಮ್ಮ ಪರಂಪರೆ, ನಮ್ಮ ಭಾರತ ದೇಶದ ಪರಂಪರೆ, ನಮ್ಮ ನಾಡಿನ ಪರಂಪರೆ. ಕೊಡೋದು ಗೊತ್ತು, ಕೊಡುವಂಗಾಗ ನೀನು. ಅದಕ್ಕೆ ಗುರುಗಳಿಗೆ ಕೊಡುವಂತಹದ್ದು, ದೇವರಿಗೆ ಕೊಡುವಂತಹದ್ದು, ದೇಣಿಗೆಯ ಪೆಟ್ಟಿಗೆಯೊಳಗೆ ಹಾಕಿಸುವಂತಹದ್ದು. ಅಂತಹ ಕೆಲಸಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ಲಿಕ್ಕತ್ತಿದ್ದೀರಿ. ಪೂಜ್ಯರು ಬಹಳ ವೈಭವವಾಗಿರುವಂಥ ಮಠವನ್ನು ಮಾಡ್ಲಿಕ್ಕತ್ತಿದ್ದಾರೆ. ಅವ್ರದ್ದು ಇನ್ನೊಂದು ದೊಡ್ಡ ಸಂಕಲ್ಪ, ಇದೊಂದು ಅಧ್ಯಯನ ಪೀಠ ಆಗಬೇಕು. ಕೇವಲ ಮಾತಿನೊಳಗಾಗುವಂಥದ್ದಲ್ಲ. ನಮ್ಮ ನಾಡಿನೊಳಗಿರುವಂತಹ ಎಲ್ಲಾ ಜನರು ಮಡಿವಾಳಪ್ಪನನ್ನ ಕೇವಲ ನಾವು ಪೂಜಿಸ್ತೇವಿ, ಆರಾಧಿಸ್ತೇವಿ. ಆದ್ರೆ ಮಡಿವಾಳಪ್ಪ ಅನ್ನುವಂಥದ್ದು ಏನು, ಆತನ ಹಿನ್ನೆಲೆ ಏನೈತಿ, ಆತ ಎಷ್ಟು ನಾಡಿಗೆ ಹಾಡನ್ನ ಕೊಟ್ಟ, ಅದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಇಡುವಂತಹದ್ದು ಒಂದು ದಾಖಲೆ ಆಗಬೇಕನ್ನುವಂಥದ್ದು ಪರಮ ಪೂಜ್ಯರ ದೊಡ್ಡ ಅದು ಒಂದು ಸಂಕಲ್ಪ ಆಗೈತೆ ಅನ್ನುವಂಥದ್ದು. ಆ ಸಂಕಲ್ಪ ಅಪ್ಪ ಅವ್ರು ನಿಮಗೆ ಹೇಳ್ತೀನಿ, ಅವ್ರು ಮಾಡಿದ್ರೆ ಯಾವುದೂ ಬಿಡಂಗೇ ಇಲ್ಲ. ನಿಮಗೆ ಹೇಳ್ತೀನಿ, ನಿಮಗೆ ಗೊತ್ತಿಲ್ಲ ಅವ್ರದ್ದು ಕತಿ. ಅವ್ರು ಯಾವ್ದಾರ ಹಿಡಿದ್ರೆ ಅದು ಮುಗಿದ ತನಕ ಬಿಡುದಿಲ್ಲ. ನನಗೆ ಭಾಳ ಅನುಭವ ಐತಿ. ನಮಗೂ ಯಾವ ಒಬ್ಬ ಗಂಟು ಬಿದ್ದದ್ದು ಅದನ್ನ ಮುಗಿಸೋ ತನಕ ಬಿಡ್ಲಿಲ್ಲ ನಾವು. ಹೇಳುವಂಥ ತಾತ್ಪರ್ಯ ಏನೈತಂದ್ರೆ, ಒಬ್ಬ ಯೋಗಿ ಇರುವಂತಹ ತಾಕತ್ ಐತೆ. ಅದು ಮಾಡಬೇಕಂದ್ರೆ ಮಾಡೇ ತಿರ್ಬೇಕು, ಸಮಾಜದ ಕೆಲಸ ಮಾಡ್ಬೇಕಂದ್ರೆ ಮಾಡೇ ತಿರ್ಬೇಕು. ಛಲಬೇಕು ಶರಣಂಗೆ ಪರಸತಿಯ ಪರಧನವ, ಇವನ್ನೆಲ್ಲ ವಲ್ ಅನ್ಕೋತ ಬಂದಾರಲ್ಲ, ಹಂಗೆ ಯಾವುದೋ ವಲ್ ಅನ್ನೋವನಿಗೆ ಎಲ್ಲಾ ಛಲ ಇತ್ತು ಅಂದ್ರೆ ಏನೇನು ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ಒಳ್ಳೆ ಕಾರ್ಯಗಳನ್ನ ಪರಮ ಪೂಜ್ಯರು ಈ ನಾಡಿನೊಳಗೆ ಮಾಡ್ಲಿಕ್ಕೆ ಹತ್ತಿದಾರನೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದೊಳಗೆ ಹೇಳಿ, ಅಷ್ಟೇ ಜೊತೆಗೆ ಅವರು ಬಹುಶಃ ನಿಮಗೆ ಭಾಳ ಹೇಳ್ತೇನೆ, ಭಾಳ ನೇರವಾಗಿ ಹೇಳ್ತಾರೆ. ಯಾವುದೇ ವಿಷಯ ಆಗಲಿ, ನಾ ಭಾಳ ನೋಡಿ ನಂದು ಸೂಕ್ಷ್ಮ ಗಮನಿಸಿದ್ದೇನೆ. ಏಯ್ ಹಿಂಗಾಯ್ತು ಹಿಂಗೆ ಮಾಡು, ಅವು ಸಣ್ಣಾಗಿರೋ ದೊಡ್ಡವಿದ್ದು ಯಾರೇ ಇರಲಿ, ಏನು ಕೊಡೋದಿವ ನೀನು. ಬಹುಶಃ ಏನು ಮಡಿವಾಳಪ್ಪ ಇದ್ದಲ್ಲ ಅವನು ಹಂಗೆ ಇದ್ದ, ಆತನ ಇತಿಹಾಸ ನೋಡಿದಾಗ. ಆದ್ರೆ ಆ ಎಲ್ಲ ವ್ಯವಸ್ಥೆಗಳನ್ನು ನೋಡಿದಾಗ ಬಹುಶಃ ಆ ಮಡಿವಾಳಪ್ಪನ ನಾವು ನೋಡಿಲ್ಲ. ನಮಗೆ ಕಣ್ಣಿಗೆ ಕಾಣುವಂತಹ ಮಡಿವಾಳಪ್ಪ ಅಂತಂದ್ರೆ ಅದು ರುದ್ರಮುನಿ ಶಿವಾಚಾರ್ಯರು ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಯಾವಾಗ ದಂಡಿಸ್ಬೇಕು ಅವಾಗ ದಂಡಿಸೋದು, ಯಾವಾಗ ಪ್ರೀತಿಸ್ಬೇಕು ಅವಾಗ ಪ್ರೀತಿಸೋದು, ಅವರನ್ನು ಅಪ್ಪಗೊಳ್ಳುವಂಥ ಭಾವ ಐತಿಲ್ಲ, ಅದು ತಾಯಿಯ ಸ್ವರೂಪ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅಂತಹ ಪರಮ ಪೂಜ್ಯರು ಕಾಶಿಗೆ ಹೋಗೋದು. ಯಾರ್ಯಾರು ಎಷ್ಟು ಮಂದಿ ಬರಾಕತ್ತೀರಿ? ಕೈ ಹತ್ರ ಅಲ್ಲೇ ಕೂತಲ್ಲೇ ಎಷ್ಟು ಮಂದಿ ಬರಾತ್ತೀರಿ? ಒಬ್ರು ಇಲ್ಲ. ಮಾಲಕರದ್ದು ಏನೂ ಇಲ್ಲ ಇಲ್ರಿ. ಅಪ್ಪಾರ ಹೇಳ್ತಾರ ಮಾಲಕರ ಕೇಳಿ, ಮಾಲಕರದ್ದು ಏನೂ ಇಲ್ಲ. ಅವು ಸುಮ್ಮ ಶಿವಾಯನಮ್ಮ ಕೀಲಿ ಇರೋದು ನಿಮ್ಮ ಕಡೆ. ನಾನು ನಮ್ಮ ಶಿಷ್ಯರ ಮನೆಗೆ ಹೋಗಿದ್ನ, ಮತ್ತೆ ಹಿಂಗೆ ಗುರುಗಳು ಬಂದಾರ. ಹೆಂಗೆ ಅಪ್ಪ ಅವ್ರು ಬಂದಾರ, 5 ಕುಟುಂಬ ತಗೊಂಡ್ ನಾವು ಗಂಡ ಅರ್ಥ ಆಗ್ತದೆ ನಿಮಗೆ? ಇವರೆಲ್ಲ ಕುಂತಾರಲ್ಲ ಇಲ್ಲೆಲ್ಲ ಸುಮ್ಮ
ಅಲ್ಲೇ ಕೀಲಿಕ ಇರೋದಿಲ್ಲ, ಸುಮ್ಮಿದ ಕೇಳಾಕಟ್ಟ. ಅಕ್ಬರನ ಆಸ್ಥಾನದೊಳಗ ನಡೆದಿತ್ತಂತ. ಏನ್ ನಡೆದಿತ್ತಂತಂದ್ರ, ಯಾರ್ಯಾರ ನಿಮ್ಮ ಹೆಂಡತಿ ಮಾತು ಕೇಳೋದಿಲ್ಲ ಅಂಥೇಳಿ ಹಿಂಗೆ ಚರ್ಚೆ ನಡೆದಿತ್ತು. ಯಾರ್ಯಾರು ನಿಮ್ಮ ಹೆಂಡತಿ ಮಾತು ಕೇಳ್ತಾರೆ ಎಲ್ಲಾರು ಕೈ ಮ್ಯಾಲ ಮಾಡ್ರಿ ಅಂತಂದ್ರು. ಅಯ್ಯೋ ಯವ್ವ, ಇದ್ರ ಮಾರಿ ಮಣ್ಣ ಆಗಲಿ ಇದೆ ಅಂತ ಪ್ರಶ್ನೆ ಅಂತ ಅನ್ನಕತ್ತಾಳ ನಮ್ಮ. ಎಲ್ಲಾರು ಕೈ ಎತ್ತಿದ್ರು. ಒಬ್ಬ ಹಿಂಗೆ ಇದ್ದವ. ಅವ ನಿಮ್ಗೆ ಹೇಳ್ತೀನಿ ಬಂದ, ನನ್ನ ಆಸ್ಥಾನದೊಳಗೆ ನೀನರೇ ನನಗೆ ಮನ ರಕ್ಷಣೆ ಮಾಡಿದೆವು ಪುಣ್ಯಾತ್ಮ. ಎಲ್ಲಾರು ಒಂದು ಕಡೆ ಬರ್ರಿ ಅಂದ. ಎಲ್ಲಾರು ಒಂದು ಕಡೆ ಬಂದ್ರೆ ಕೇಳವ್ರ, ಇವ್ ಒಬ್ಬ ಈ ಕಡೆ ನಿಂತ. ಭಾಳ ಸಂತೋಷ ಆಯ್ತು, ಭಾಳ ಸಂತೋಷ ಆಯ್ತದ. ನೀವು ಹೊಗಳಾಕತ್ತ. ಮಹಾರಾಜರ ನೀವು ಹೊಗಳೋದ್ರೊಳಗೆ ಅರ್ಥ ಇಲ್ರಿ, ನೀವು ಹೊಗಳೋದ್ರೊಳಗೆ ಅರ್ಥ. ಮತ್ತೆ ಯಾಕಪ್ಪ ನೀ ದಂಡಿಗೆ ನಿಂತಿಲ್ಲ? ನಾ ಕೈ ಎತ್ತಬೇಕಾದ್ರೆ ನನಗೆ ಹೆಂಡ್ತೀನಿ ಕೇಳಬೇಕ್ರಿ ಅನ್ನ. ಅರ್ಥ ಆಗ್ತದೆ ನಿಮಗೆ? ನಾ ಕೈ ಎತ್ತಬೇಕಾದ್ರೂ ಕೇಳಬೇಕ್ರಿ ಅಂತಂದ. ಮುಗಿದು ಹೋದ್ ಶಿವಾಯನಮ್ಮ ಅಂತಂದ್ರು. ಅದಕ್ಕೆ ಸುಮ್ಮವ ಅವು ತಲಿ ಟೊಪಿಗೆ ಹಾಕೋತಾವ. ಸುಮ್ಮ ತಲಿ ಟೊಪಿಗೆ ಹಾಕೊಳಕ್ ಕಟ್ಟಾವು. ಆದ್ರೆ ತಲಿ ಇರೋದು ನಿಮ್ದ. ನಿನಗೇನು ಗೊತ್ತ? ಸುಮ್ಮನೆ ನಾವು ಹೋಗಿ ಬರ್ತೀನಿ. ಹ್ಞೂ ಆಯ್ತು ಹೋಗಂತ ನಾವು. ಯಾಕಂದ್ರೆ ನಾಳೆ ಇಲ್ಲಕ ರೊಟ್ಟಿ ಇಲ್ಲ. ಅದಕ್ಕಾಗಿ ನೀವೆಲ್ಲರೂ ಕೂಡ ಆ ಕೆಲಸಕ್ಕೆ ಸಾಕ್ಷಿ ಆಗ್ಬೇಕನ್ನುವಂಥದ್ದು. ನೀವೆಲ್ಲ ಅಮಾವಾಸ್ಯೆಗೆ ಬಂದಂಥ ಸಂದರ್ಭದೊಳಗೆ ಏನು ಮಠದೊಳಗೆ ಒಂದು ಬುಕ್ಸ್ ಮಾಡ್ತಾರೆ. ಅದಕ್ಕೆ ನೀವು ಅದರೊಳಗೆಲ್ಲ ನಿಮ್ಮ ಹೆಸರುಗಳನ್ನು, ಫೋನ್ ನಂಬರ್ಗಳನ್ನು ಬರೆದಿಟ್ರಿ ಅಂತಂದ್ರೆ ನಾವು ಒಂದು 2 ತಿಂಗಳೊಳಗೆ ಆ ವ್ಯವಸ್ಥೆನೆಲ್ಲ ಮಾಡ್ತೇವೆ. ಒಟ್ಟಾರೆ ನಿಮಗೊಂದು ಗೊತ್ತಿರಲಿ, ಯಪ್ಪ ಅವ್ರು ಒಯ್ತಾರೆ ಇವ್ರು ಒಯ್ತಾರಂತಲ್ಲ. ಯಾರ್ಯಾರು ಒಯ್ತಾರ ಅದು ಮಾತು ಬೇರೆ. ನಾವು ವ್ಯವಸ್ಥಿತವಾಗಿ ಒಂದು ಭಕ್ತರಿಗೆ ಬಹಳ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಗಳು ಬಹಳ ನೀಟಾಗಿ ಚಲೋ ಆಗಲಿ ಅಂತ ಹೇಳಿ ಬಹಳ ವ್ಯವಸ್ಥಿತವಾಗಿರುವಂತಹ ಕೆಲಸಕ್ಕೆ ನಾವೆಲ್ಲ ಕೈ ಹಾಕ್ಲಿಕ್ಕತ್ತಿದ್ದೀವಿ. ಅದಕ್ಕಾಗಿ ಒಂದು ಹೇಳಿದ್ನಲ್ಲ ನಿಮಗೆ 12,000 ಅಂತ ಏನು ಹೊರಗ ಒಳಗ ಅಷ್ಟೊಳಗ ಭಾಳ ಮೇಲೆ ಹೋಗಂಗಿಲ್ಲ. ಒಂದು ಅಂದಾಜು ಪಟ್ಟಿಯಾಗಿ, ಯಾಕಂದ್ರೆ ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ರೈಲಿನ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆಗಳು, ವಾಸ್ತವ್ಯದ ವ್ಯವಸ್ಥೆಗಳು, ಈ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಂಡು ಅದನ್ನೊಂದು ಮಾಡ್ಲಿಕ್ಕತ್ತಿರುವಂತಹದ್ದು. ಅದಕ್ಕಾಗಿ ಗುರುವಿನ ಜೊತೆಗೆ ನಾವು ಯಾವತ್ತೂ ಕೂಡ ಯಾತ್ರೆಯನ್ನು ಮಾಡಬೇಕನ್ನುವಂಥದ್ದು ಸಿದ್ಧಾಂತ. ಬಹಳ ಜನ ಹಿಂದಕ್ಕೆ ಗುರುಗಳನ್ನ ಕರ್ಕೊಂಡೇ ಪಾದಯಾತ್ರೆ ಮೂಲಕ ಹೋಗ್ತಿದ್ರಂತ. ಗುರುವಿನ ಜೊತೆಗೆ ನಾವು ಯಾತ್ರೆಯನ್ನು ಮಾಡ್ಬೇಕಂತ, ತೀರ್ಥ ಕ್ಷೇತ್ರದ ಯಾತ್ರೆಗಳನ್ನು ಮಾಡ್ಬೇಕಂತ. ನಾ ಅಪ್ಪ ಅವ್ರಿಗೆ ಯಾಕೆ ಇದನ್ನ ತಲೆ ಹಾಕೊಂಡಿರಿ ಅಂತಂದೆ. ಅವರಂದ್ರು, ಏನಿಲ್ಲ, ಇದನ್ನೊಟ್ಟು ಒಂದು ಸಂಕಲ್ಪ ಐತಿ. ಯಡಿಯೂರು ಸಿದ್ಧಲಿಂಗೇಶ್ವರರು 101 ವಿರಕ್ತರನ್ನ ಕರ್ಕೊಂಡು ಪಾದಯಾತ್ರೆಯನ್ನು ಮಾಡಿದ್ರಂತ. ಹಂಗ ನಮ್ಮ ಭಕ್ತರನ್ನ ಕರ್ಕೊಂಡು ನಾವು ಪಾದಯಾತ್ರೆ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರ ಭಕ್ತರ ಜೊತೆಗೆ ಕೂಡ್ಕೊಂಡು ಯಾತ್ರೆ ಆದ್ರೂ ನಾವು ಮಾಡಿ ತೀರ್ಬೇಕು ಅನ್ನುವಂಥದ್ದು ಒಂದು ಸಂಕಲ್ಪ ಐತಿ. ಅದಕ್ಕಾಗಿ ಈ ಒಂದು ಸಂಕಲ್ಪವನ್ನು ನಾವು ಪರಿಪೂರ್ಣವನ್ನು ಮಾಡೋಣ ಅನ್ನುವಂಥದ್ದನ್ನ ಪರಮ ಪೂಜ್ಯರು ಅನ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದಕ್ಕಾಗಿ ನೀವೆಲ್ಲ ಬಹಳ ಚಂದ ಕೇಳ್ತೀರಿ, ಬಹಳ ಚಲೋ ಆಗಲಿ. ಅದಕ್ಕಾಗಿ ನೀವೆಲ್ಲರೂ ಸನ್ನದ್ರಾಗಲಿ. ನೀವೇನು ಕೂತಿರಲ್ಲ ಎಲ್ಲರೂ ನನಗೆ ಯಾರು ಮನುಷ್ಯರಂಗೆ ಕಾಣುವಾರ. ನೀವ್ಯಾರು ಮನುಷ್ಯರಂಗೆ ಕಾಣುವಾರ್ರಿ. ಮತ್ತೇನಾರ ಅಂದಿಗಿಂದಿರಂತಲ್ಲ. ಎಲ್ಲ ವಿಭೂತಿ ಹಚ್ಕೊಂಡು ನೀವೆಲ್ಲ ಗುಡ್ಡಾಪುರದ ದಾನಮ್ಮ ಕಣ್ಣಂಗೆ ಕಾಣಕತ್ತೀರಿ ಅನ್ನುವಂಥದ್ದು. ಕೈ ಎತ್ತಿ ನಮಸ್ಕಾರ ಮಾಡಬೇಕು ಅನ್ನುವಂಥ ಭಾವ. ಅದಕ್ಕಾಗಿ ನೀವೆಲ್ಲರೂ ಕೂಡ ಸದಾಕಾಲ ವಿಭೂತಿ ಕುಂಕುಮ ಎಷ್ಟು ಚಂದ ಕಾಣ್ತೀರಿ ನೋಡ್ರಿ. ಅದಕ್ಕಾಗಿ ನೀವೆಲ್ಲ ಗುಡ್ಡಾಪುರದ ದಾನಮ್ಮ ಆಗ್ರಿ ಅನ್ನುವಂಥದ್ದು. ಮನೆಯೊಳಗೆ ನಿಮ್ಮ ಮಕ್ಕಳಿಗೆ ಚಂದ ಓದಿಸ್ರಿ. ಅವು ಈಗ ಮಕ್ಕೊಂಡವೆಲ್ಲ ನಿಮ್ಗೆ ಹೇಳ್ತೀನಿ, ಬರೀ ಸಾಲಿಗೆ ಕಳಿಸಿ ನನ್ನ ಮಗ ಹಂಗೆ ಓದ್ಬೇಕು, ನನ್ನ ಮಗ ಹಿಂಗೆ ಓದ್ಬೇಕು, ಬರೀ ಓದೋದು ಒಂದು ತಲೆಯಾಗೈತಿ. ಅವಕ್ಕೆ ಏನೇನು ಗೊತ್ತಿಲ್ಲ. ಅವಕ್ಕೆ ಕರ್ಕೊಂಡು ಬರ್ಬೇಕು, ಗುರುಗಳನ್ನ ಸಮೀಪ ಕರ್ಕೊಂಬರ್ಬೇಕು, ನಮಸ್ಕಾರ ಮಾಡಿಸ್ಬೇಕು. ಅವು ಸಣ್ಣ ಹುಡುಗರು ನಮಸ್ಕಾರ ಮಾಡಿಸ್ಬೇಕು, ಹ್ಞೂ ಅಂತಿರ್ತಾವೆ ನೋಡ್ಬೇಕು. ನೀವು ನಮಸ್ಕಾರ ಮಾಡಂಗಿಲ್ಲ, ಗೊತ್ತೇ ಇಲ್ಲ. ಮನ್ಯಾಗ ನೀವು ನಮಸ್ಕಾರ ಮಾಡಂಗಿಲ್ಲ. ಬರೀ ಅವಕ್ಕೆ ಒಂದ ಕಲಿಸ್ತೇರೇನಂತಂದ್ರೆ ABCD ಇದೊಂದೇ ಇರ್ತದೆ, ಬರೀ ತಲೆಯಾಗದ. ಶಾಲ್ಯಾಗ ಹೋದ್ರೂ ಅದ, ಮನೆಗೆ ಬಂದ್ರು ಅದ. ಶಾಲಿ ಒಳಗೆ ಹೋದಾಗ A ಫಾರ್ ಆ್ಯಪಲ್ ಅಂತ ಹೇಳ್ತಾರ, B ಫಾರ್ ಬಾಲ್ ಅಂತ ಹೇಳ್ತಾರ, C ಫಾರ್ ಕ್ಯಾಟ್ ಅಂತ ಹೇಳ್ತಾರ, D ಫಾರ್ ಸಣ್ಣ ಇದ್ದು ಭಾರಿ ಹೇಳ್ತಿದ್ದು ಈಗೆಲ್ಲ. ಆದ್ರೆ ನಾವು ಶಾಲಿ ಒಳಗೆ ಅದನ್ನ ಕಲಿಸ್ರಿ. ಆದ್ರೆ ಮನೆಗೆ ಬಂದಂತ ಸಂದರ್ಭದೊಳಗ A ಫಾರ್ ಆದಿ ಜಗದ್ಗುರು ರೇಣುಕಾಚಾರ್ಯ ಅಂತ ಕಲಿಸ್ರಿ, B ಫಾರ್ ಬಸವಣ್ಣ ಅಂತ ಕಲಿಸ್ರಿ, C ಫಾರ್ ಚೆನ್ನಬಸವಣ್ಣ ಅಂತ ಕಲಿಸ್ರಿ, D ಫಾರ್ ದಾನಮ್ಮ ಅಂತ ಕಲಿಸ್ರಿ. ಮನೆಯೊಳಗೆ ಒಳ್ಳೆಯ ಸಂಸ್ಕಾರವಂತ ಮಕ್ಕಳನ್ನ ಪಡೆಯುವಂತ ಕೆಲಸ ಆಗ್ತೈತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಪಡಿಸಿ, ಬಹಳ ಒಳ್ಳೆಯ ಎಲ್ಲಾರು ಜನರು ಕೂತಾರ. ಗಂಡ್ಮಕ್ಳೆಲ್ಲ ಬಹಳ ಎಷ್ಟು ಚಂದ ಕೂತು ಕೇಳಲಿಕ್ಕತ್ತಾರ.
ಒಂದು ಒಳ್ಳೆಯ ಶಿವರಾತ್ರಿಯೊಳಗ ನಾವು ಒಳ್ಳೆಯ ಶಿವಕೀರ್ತನೆಯನ್ನು ಕೇಳುವಂತಹದ್ದು, ಒಳ್ಳೆಯ ಮಾತುಗಳನ್ನು ಕೇಳುವಂತಹದ್ದು. ಒಳ್ಳೆಯ ಮಾತುಗಳನ್ನು ಹೆಂಗಂತಂದ್ರ ಕೇಳುವಂತಹದ್ದು ನಮ್ಮ ಭಾವ. ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವಂಥದ್ದನ್ನ ಶರಣರು ಹೇಳ್ಕೊಂತ ಬಂದಿದ್ದಾರೆ. ಅಂತಹ ಪರಮ ಪೂಜ್ಯರ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ ಅಂತ ಹಾರೈಸಿ, ನಿಮಗೆಲ್ಲರಿಗೂ ಕೂಡ ಗುರುವಿನ ಕೃಪಾ ಇರಲಿ. ಒಳ್ಳೆಯ ಸಂಗೀತವನ್ನ ಇಲ್ಲಿ ಹಾಡಿದ್ರು, ಆ ಒಳ್ಳೆಯ ಸಂಗೀತವನ್ನು ತಾವೆಲ್ಲರೂ ಕೂಡ ಕೇಳಿದ್ರಿ ಎನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ, ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಶರಣವರಿಗೆ ಭಗವಂತನ ಕೃಪೆ ಇರಲಿ, ತಮಗೆಲ್ಲರಿಗೂ ಕೂಡ ಗುರುವಿನ ಕೃಪೆ ಇರಲಿ ಅಂತ ಹಾರೈಸಿ 4 ಮಾತು ಮುಗಿಸುತ್ತೇನೆ. ಶಿವಂಗುಯ.